ಸರ್ಕಾರಿ ಜಾಗ ಒತ್ತುವರಿದಾರರ ವಿರುದ್ಧ ಬಳ್ಳಾರಿ ಜಿಲ್ಲಾಡಳಿತ ಸಮರ ಸಾರೋದಕ್ಕೆ ಮುಂದಾಗ್ಬಿಟ್ಟಿದೆ. ಒತ್ತುವರಿ ಮಾಡಿ ಲೇಔಟ್ ಮಾಡಿದ ಬರೋಬ್ಬರಿ 11 ಎಕರೆ ಜಾಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬಳ್ಳಾರಿಯ ಬೂದಿಹಾಳ ಬಳಿ ಒತ್ತುವರಿ ಮಾಡಿಕೊಂಡಿದ್ದ ಜಮೀನು ಸ್ವತಃ ಮಹಾನಗರ ಪಾಲಿಕೆ ಸದಸ್ಯೆಯಿಂದಲೇ ಸರ್ಕಾರಿ ಜಾಗ ಒತ್ತುವರಿ 7.78 ಎಕರೆ ಜಾಗ ಒತ್ತುವರಿ ಮಾಡಿಕೊಂಡಿದ್ದ ಪಾಲಿಕೆ ಸದಸ್ಯೆ ಉಮಾದೇವಿ. ಬಳ್ಳಾರಿ ಮಹಾನಗರ ಪಾಲಿಕೆಯ 7ನೇ ವಾರ್ಡ್ ಸದಸ್ಯೆ ಇವರು ಉಮಾದೇವಿ. ಮತ್ತೋರ್ವ ವ್ಯಕ್ತಿ ಎರ್ರಪ್ಪ ಎಂಬಾತನಿಂದ 3.27 ಎಕರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವಂತಹ ವಿಚಾರ. ಒತ್ತುವರಿ ತೆರವು ವೇಳೆ ಲೇಔಟ್ನಲ್ಲಿ ಸೈಟ್ ಖರೀದಿಸಿದವರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಈ ಸೈಟ್ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಕಷ್ಟಪಟ್ಟು ದುಡ್ಡನ್ನು ಒಂದು ಕಡೆ ಸೇರಿಸಿ ಕನಸುಗಳನ್ನು ಹೊತ್ತು ಕೊಟ್ಟಿರ್ತಾರಲ್ವ, ಹಾಗಾಗಿ ಕೊಟ್ಟ ಹಣವೂ ಈ ಕಡೆ ಇಲ್ಲದೆ ಜಾಗನೂ ಇಲ್ಲದೆ ಜನ ಗೋಳಾಡ್ತಾ ಇದ್ದಾರೆ. ಬಳ್ಳಾರಿ ಅಪರ ಡಿಸಿ ಮೊಹಮ್ಮದ್ ಜುಬೇರ್ ನೇತೃತ್ವದಲ್ಲಿ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ಒಂದು ಕಡೆ ಸೈಟ್ ಕೊಟ್ಟವರ ಗೋಳಾಟ ಹೇಳತೀರುತ್ತೆ ಪಾಪ. ಎಲ್ಲಿ ಯಾವ ಜಾಗ ಯಾರು ಮಾರದವ್ರು ಯಾರು? ಅದೇ ಸೂರಜ್ ಸರ್. ಯಾರು? ಏನ್ ಪತ್ರ ಗಿತ್ರ ಕೊಡ್ತಾರೆ? ಶಿವರಾಜರು ಏನಿದ್ದಾರೆ? ಕಾರ್ಪೊರೇಟರ್ ರಾಜಶೇಖರ್ ಅಲ್ಲ ಇದು ಇಲ್ಲಿ ಬಹುಜನ ಸರ್. ಓಕೆ, ಈಗ ಹಳ್ಳದ ಜಮೀನು ಮಾರಿದ್ದಾರೆ. ಹೌದು ಸರ್. ಎಷ್ಟು ದುಡ್ಡು ಕೊಟ್ಟಿದ್ರು? ಇನ್ನ 70 ಕೊಟ್ರಿ 2 ಪ್ಲಾಟ್ ಸರ್. 70 ಲಕ್ಷ ಕೊಟ್ಟು ಅಲ್ಲ 70,000 ಕೊಟ್ಟರೆ 70,000 ಕೊಟ್ಟು 2 ಪ್ಲಾಟ್ ಸಿಗುತ್ತೆ. 150 ಕೊಟ್ರಿ. ಒಂದು ಪ್ಲಾಟಿಗೆ 1.5 ಲಕ್ಷ. ಇಲ್ಲ 1 10 1 15 ಹೇಳಿ ಸರ್. ಎಲ್ಲರೂ ಹಂಗೆ ಮಾಡಿದ್ದಾರೆ ಇದೆಲ್ಲ. ಹಂಗೆ ಮಾಡಿದ್ವಿ. ನೀವು ಎಷ್ಟು ಕಟ್ಟಮ್ಮ? ಬಡವರು ಜನಕ್ಕೆ ಹಳ್ಳ ಜಮೀನು ಮೋಸ ಮಾಡ್ತಾರೆ. 3 ಪ್ಲಾಟ್ ತಾನೆ 15 ಸರ್. 1 10 ಅಂತ ಮಾತಾಡಿದ್ವಿ ಸರ್. ಎಲ್ಲಿ ಯಾವ ಜಾಗ ಯಾರು ಮಾರದವ್ರು ಯಾರು? ಅದೇ ಸೂರಜ್ ಸರ್. ಯಾರು? ಏನ್ ಪತ್ರ ಗಿತ್ರ ಕೊಡ್ತಾರೆ? ಶಿವರಾಜರು ಏನಿದ್ದಾರೆ? ಕಾರ್ಪೊರೇಟರ್ ರಾಜಶೇಖರ್ ಅಲ್ಲ ಇದು ಇಲ್ಲಿ ಬಹುಜನ ಸರ್. ಓಕೆ, ಈಗ ಹಳ್ಳದ ಜಮೀನು ಮಾರಿದ್ದಾರೆ. ಹೌದು ಸರ್. ಎಷ್ಟು ದುಡ್ಡು ಕೊಟ್ಟಿದ್ರು? ಇನ್ನ 70 ಕೊಟ್ರಿ 2 ಪ್ಲಾಟ್ ಸರ್. 70 ಲಕ್ಷ ಕೊಟ್ಟು ಅಲ್ಲ 70,000 ಕೊಟ್ಟರೆ 70,000 ಕೊಟ್ಟು 2 ಪ್ಲಾಟ್ ಸಿಗುತ್ತೆ. 150 ಕೊಟ್ರಿ. ಒಂದು ಪ್ಲಾಟಿಗೆ 1.5 ಲಕ್ಷ. ಇಲ್ಲ 1 10 1 15 ಹೇಳಿ ಸರ್. ಎಲ್ಲರೂ ಹಂಗೆ ಮಾಡಿದ್ದಾರೆ ಇದೆಲ್ಲ. ಹಂಗೆ ಮಾಡಿದ್ವಿ. ನೀವು ಎಷ್ಟು ಕಟ್ಟಮ್ಮ? ಬಡವರು ಜನಕ್ಕೆ ಹಳ್ಳ ಜಮೀನು ಮೋಸ ಮಾಡ್ತಾರೆ. 3 ಪ್ಲಾಟ್ ತಾನೆ 15 ಸರ್. 1 10 ಅಂತ ಮಾತಾಡಿದ್ವಿ ಸರ್. ಎಲ್ಲಿ ಯಾವ ಜಾಗ ಯಾರು? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಿದ್ದು. ಏನಿದು ಜಮೀನು ಒತ್ತುವರಿ ವಿಚಾರ? ಅದರಲ್ಲೂ ಕೂಡ ಪಾಪ ಸೈಟ್ಗೆ ದುಡ್ಡು ಕೊಟ್ಟವರ ಪರಿಸ್ಥಿತಿ ಏನ್ ಕತೆ? ಈಗ ಜಿಲ್ಲಾಡಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾ ಇದೆ ಸಿದ್ದು? ಖಂಡಿತವಾಗ್ಲೂ ಅಮೃತ, ಈ ರೀತಿಯಾದಂತಹ ಘಟನೆ ಸುಮಾರು ದಿನಗಳಿಂದ ನಡೀತಾ ಇತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಜಿಲ್ಲಾಡಳಿತ ಒಂದು ನಿರ್ಧಾರಕ್ಕೆ ಬರುತ್ತೆ. ಯಾರೆಲ್ಲ ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೋ ಅವ್ರ ವಿರುದ್ಧವಾಗಿ ಈಗಾಗಲೇ ಕೂಡ ಸಾಕಷ್ಟು 400ಕ್ಕೂ ಹೆಚ್ಚು ಕೋಟಿಯಷ್ಟು ಏನಿತ್ತು ಆ ಜಾಗದವನ್ನು ಕೂಡ ಏನು ಜಿಲ್ಲಾಡಳಿತ ಕೂಡ ಈಗ ಕಬಳಿಕೆಯನ್ನ ಮಾಡ್ಕೊಂಡಿದೆ. ಯಾಕಂದ್ರೆ ಸರ್ಕಾರ ಜಾಗ ಇರುತ್ತೆ, ಆ ಜಾಗಗಳನ್ನ ಯಾವುದೇ ರೀತಿಯಾಗಿ ಬೇರೆಯವ್ರಿಗೆ ಅವಕಾಶಗಳಿರೋದಿಲ್ಲ. ಅಂದ್ರೆ ಅಲ್ಲಿ ಸರ್ಕಾರದ ಕಚೇರಿಗಳಾಗಿರ್ಬೋದು, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಏನ್ ಜಮೀನುಗಳಿರುತ್ತೋ ಅವು ಸರ್ಕಾರಕ್ಕೆ ಮಾತ್ರ ಸೌಲಭ್ಯವಾಗಿರುತ್ತೆ. ಆದ್ರೆ ಕೆಲವೊಂದಿಷ್ಟು ಜನರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವುಗಳನ್ನ ಸರ್ಕಾರದ ಗಮನಕ್ಕೆ ಇಲ್ವೇನೋ ಅನ್ನುವ ರೀತಿಯಲ್ಲಿ ಅವುಗಳನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡುವಂತ ಕೆಲಸಕ್ಕೆ ಕೂಡ ಮುಂದಾಗಿದ್ರು ಅನ್ನುವಂಥದ್ದು ಕೂಡ ಗಮನಿಸಬಹುದಾಗಿದೆ. ಬಳ್ಳಾರಿ ಪಾಲಿಕೆಯ ಸದಸ್ಯೆಯ ಪತಿ ಏನಿದ್ದಾರೆ ಅವರೇ ಒಂದು ಸರ್ಕಾರಿ ಜಾಗ ಇರುತ್ತೆ, ಆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಕೆಲವೊಂದಿಷ್ಟು ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಆ ನಕಲಿ ದಾಖಲಾತಿ ಮೂಲಕ ಕೆಲವೊಂದಿಷ್ಟು ಏನು ಬಡಪಾಯಿ ಇರುವಂತ ಜನ ಏನಿರ್ತಾರೆ ಅವ್ರಿಗೆ ಕೊಡುವಂತ ಕೆಲಸವನ್ನ ಸಹ ಮಾಡಿದ್ದಾರೆ. ಜೊತೆಗೆ ಈಗ ಪಾಲಿಕೆ ಸದಸ್ಯೆ ಉಮಾದೇವಿ ಅವರ ಸರೌಂಡಿಗೆ ಬರುವಂತ ಇದು ಬಾಪೂಜಿ ನಗರ ಹತ್ರ ಬರುವಂತ ಏರಿಯಾ ಇದು. ಆ ಏರಿಯಾದಲ್ಲಿ ಸಂಪೂರ್ಣವಾಗಿ ಕೂಲಿ ಕೆಲಸ ಮಾಡುವಂತವ್ರು ಏನಿರ್ತಾರೋ ಅಂತವ್ರನ್ನ ಐಡೆಂಟಿಫೈ ಮಾಡೋ ಮೂಲಕ ಅವರಿಗೆ ಸಾಕಷ್ಟು ಅವ್ರ ಕಡೆಯಿಂದ ದುಡ್ಡು ವಸೂಲಿ ಮಾಡೋ ಮೂಲಕ ಈಗ ಅವರಿಗೆ ಜಮೀನನ್ನ ಕೊಡುವಂತ ಕೆಲಸವನ್ನ ಸಹ ಮಾಡಿದ್ರು.
ಈಗ ಸರ್ಕಾರ ಸಾಕಷ್ಟು ಬಳ್ಳಾರಿ ನಗರದಲ್ಲಿ ಯಾವೆಲ್ಲ ಕಡೆ ಸರ್ಕಾರದ ಜಮೀನುಗಳಿವೆ ಅವುಗಳನ್ನ ಒತ್ತುವರಿ ಮಾಡ್ಕೊಂಡಂತ ತೆರವು ಮಾಡ್ಬೇಕಂತ ಸಂದರ್ಭದಲ್ಲಿ ಇದು ಕೂಡ ಒಂದು ಸರ್ಕಾರಿ ಜಾಗ ಆಗಿದೆ. ಅದನ್ನ ಪೂರ್ತಿಯಾಗಿ ಇವರು ಲೇಔಟ್ ಮುಖಾಂತರ ನಿರ್ಮಾಣ ಮಾಡಿ ಸಾಕಷ್ಟು ಹೆಸರಿಗೆ ರಿಜಿಸ್ಟರ್ ಮಾಡಿ ದಾಖಲೆಗಳನ್ನ ಏನು ಕೊಡುವ ಮೂಲಕ ಮತ್ತಷ್ಟು ಈ ಶಿವರಾಜ್ ಅನ್ನೋರು ರೀತಿಯ ಕೊಟ್ಟಿ ದಾಖಲಾತಿಗಳನ್ನ ಮಾಡಿ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡಿದ್ರು. ಜೊತೆಗೆ ಅಲ್ಲಿ ಶಿವರಾಜ್ ಅನ್ನೋರಿಗೆ ಕೆಲವೊಂದಿಷ್ಟು ಜನರು ದಾಖಲಾತಿ ಕೊಡೋಕ್ಕಿಂತ ಮುಂಚೆ ದುಡ್ಡು ಕೊಡೋದಕ್ಕೂ ಮುಂಚೆ ಒಂದಿಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿದ್ರು. ಯಾಕಂದ್ರೆ ಹೇಳಕ್ ಬರೋದಿಲ್ಲ, ಯಾವ್ದಾದ್ರು ದಿಢೀರ್ ಅಂತ ಹೇಳ್ಬಿಟ್ಟು ಬರೀ ದಾಖಲಾತಿಗಳ ಮುಖಾಂತರ ನಮ್ಗೆ ಕೈ ಕೊಡುವಂತ ಕೆಲಸ ಮಾಡಬಾರ್ದು. ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಸಮಸ್ಯೆಗಳು ಬರುತ್ತಂತೇಳಿ ಸಾರ್ವಜನಿಕರು ಒಂದಿಷ್ಟು ವಿಡಿಯೋಗಳು ಮಾಡ್ಕೊಂಡಿದ್ದು ಕೂಡ ಈಗ ಟಿವಿ5 ಲಭ್ಯವಾಗಿದೆ. ಈಗ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಈ ರೀತಿಯಾದಂತಹ ಅಕ್ರಮವಾಗಿ ಸರ್ಕಾರಿ ಜಮೀನನ್ನ ಬೇರೆಯವರಿಗೆ ಲೇಔಟ್ ಮುಖಾಂತರ ಮಾರಾಟ ಮಾಡುವವರಿಗೆ ಒಂದು ಬೀಗ ಜಡಿಯುವಂತ ಕೆಲಸ ಕೂಡ ಆಗಿದೆ. ಜೊತೆಗೆ ಇದಕ್ಕೆ ದುಡ್ಡು ಕೊಟ್ಟಂತ ಈಗ ಸಾರ್ವಜನಿಕರು ಕೂಡ ಸಾಕಷ್ಟು ಅಳಲನ್ನ ತೋಡ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಸಾಲ ಸೋಲ ಮಾಡಿ ಒಂದು ಜಾಗವನ್ನ ಖರೀದಿಗೆ ನಾವು ಕೊಟ್ಟಿದ್ವಿ, ಆದ್ರೆ ಈ ರೀತಿ ನಮ್ಗೆ ಮೋಸ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಜಿಲ್ಲಾಡಳಿತ ಕೂಡ ನಮಗೆ ನಾವು ಕೊಟ್ಟಂತ ಹಣ ಏನಿದೆ ನಮ್ಗೆ ವಾಪಸ್ ಕೊಡುವಂತ ಕೆಲಸಕ್ಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲೇ ಸಾರ್ವಜನಿಕರು ಸಹ ತಮ್ಮ ಅಳಲನ್ನ ಹೇಳ್ಕೊಡ್ತಾ ಇರುವಂತದ್ದು. ಅಮೃತ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಮಾಹಿತಿಗಾಗಿ. ಅದೇ